ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ಶುಭೋದಯ. ಪರಮ ಪೂಜ್ಯ ಶ್ರೀಪಾದಂಗಳವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ದೀಪ ಪ್ರಜ್ವಾಲನೆಯ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ವಿಘ್ನಗಳು ಬಾರದಿರಲಿ ಅಂತ ಪ್ರಾರ್ಥನೆ ಮಾಡಿರ್ತಕ್ಕಂಥ ಗುರುಗಳಿಗೆ ಮತ್ತೊಮ್ಮೆ ನಮನಗಳು. ಭಾರತ ದೇಶದ ಅತ್ಯಂತ ವೈಭವವನ್ನು ನಾವು ಕಾಣುವಂತಹದ್ದು ಅನೇಕ ಹಿರಿಯರ ಮಾತುಗಳಲ್ಲಿ. ನಮ್ಮ ಕುವೆಂಪು ಅವರಿರ್ಬೋದು, DVG ಗುಂಡಪ್ಪ ಅವರಿರ್ಬೋದು, ಹೀಗೆ ಅನೇಕ ಅನಂತಮೂರ್ತಿಯವರಿರ್ಬೋದು, ಅನೇಕರು ಕರ್ನಾಟಕದ ವೈಭವವನ್ನು ಹಾಗೂ ಭಾರತ ದೇಶದ ಮಹಿಮೆಯನ್ನು ಸಾರುವಂಥದ್ದನ್ನು ನಾವು ಖಂಡಿತ ಕಾಣ್ತೇವೆ. ರವೀಂದ್ರನಾಥ್ ಠಾಕೂರ್ ಅವರು ಕೂಡ ಒಂದು ಕಡೆ ಯಾರಿಗೆ ಕಟ್ಟುವ ಶಕ್ತಿ ಇಲ್ವೋ ಅವರಿಗೆ ಹಾಳು ಮಾಡಲಿಕ್ಕೂ ಕೂಡ ಅಧಿಕಾರ ಇಲ್ಲ ಅಂತನ್ನುವ ಮಾತನ್ನು ತುಂಬ ಸೊಗಸಾಗಿ ನಿರೂಪಣೆ ಮಾಡ್ತಾರೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಸಜ್ಜನರಾಗಿದ್ದು ಎಲ್ಲರನ್ನೂ ಕೂಡ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತಂತಂದರೆ ಈ ಕರ್ನಾಟಕದ ಮತ್ತು ಭಾರತ ದೇಶದ ಹಿರಿಮೆ ಗರಿಮೆಗಳನ್ನು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾವು ಮುಂದುವರೆದರೆ ಅದು ಸಾರ್ಥಕವಾದ ಬದುಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಸತ್ಯತೀರ್ಥ ಪ್ರತಿಷ್ಠಾನದ ದೃಷ್ಟಿಯಿಂದ ನಾವು ಕರ್ನಾಟಕದ ಹಾಗೂ ಭಾರತ ದೇಶದ ಹಿರಿಮೆ ಗರಿಮೆಗಳನ್ನು ಅನೇಕ ವೈಭವದ ಪದ್ಯಗಳಲ್ಲಿ, ನಾಟಕಗಳ ಮೂಲಕ ಇಂದು ಸಮಾಜದ ಮುಂದೆ ಅನಾವರಣಗೊಳಿಸಲಿಕ್ಕಿದ್ದೇವೆ. ಅದಕ್ಕೆ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಪ್ರಸ್ತುತ ನಮ್ಮ ಈ ಯುಗದಲ್ಲಿ ಸಂತರ ಮಾರ್ಗದರ್ಶನದಿಂದಲೇ ನಾವು ಸರಿಯಾದ ದಾರಿಯಲ್ಲಿ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಸಂತರ ಮಾರ್ಗದರ್ಶನ ಇಲ್ಲ ಅಂತಾದರೆ ಬಹಳ ಕಷ್ಟವಾದದ್ದು. ಅದಕ್ಕೆ ಉದಾಹರಣೆ ಹಂಪಿ. ಕೃಷ್ಣದೇವರಾಯನ ಅದ್ಭುತವಾದ ಕರ್ನಾಟಕದ ವೈಭವವನ್ನು ನಾವು ಕಾಣಬೇಕು ಅಂದರೆ ವ್ಯಾಸರಾಜರ ಮಾರ್ಗದರ್ಶನ, ಅವರು ಸಂತರು, ಅವರ ಮಾರ್ಗದರ್ಶನ ಇತ್ತು. ಅದೇ ರೀತಿಯಾಗಿ ಕಬೀರ್ ದೋಹೆ, ಕಬೀರ್ ಅವರ ಮಾತನ್ನು ಕೂಡ ನಾವು ತುಂಬ ಕಡೆ ಕೇಳ್ತೇವೆ. ಮೀರಾಬಾಯಿಯವರ ಕೀರ್ತನೆಗಳನ್ನು ಕೇಳ್ತೇವೆ, ಅನ್ನಮಯ್ಯಾಚಾರ್ಯರ ಕೀರ್ತನೆಗಳನ್ನು ಕೇಳ್ತೇವೆ, ತ್ಯಾಗರಾಜರ ಕೀರ್ತನೆಗಳನ್ನು ಕೇಳ್ತೇವೆ. ಅಂದರೆ ದೇಶದ ದೃಷ್ಟಿಯಿಂದ, ಕರ್ನಾಟಕದ ದೃಷ್ಟಿಯಿಂದ ಪುರಂದರದಾಸರು, ಕನಕದಾಸರು, ಹೀಗೆ ಅನೇಕ ಮಹನೀಯರು ಕರ್ನಾಟಕದ ಮತ್ತು ಭಾರತ ದೇಶದಲ್ಲಿ ನಾವು ಇದ್ದು ಸಾರ್ಥಕವಾದ ಬದುಕನ್ನು ಪಡಿಸ್ಕೊಳ್ಬೇಕು ಅಂತಂದರೆ ನಮ್ಮ ಚಿಂತನೆ, ನಮ್ಮ ನಡೆನುಡಿ ಹೇಗಿರಬೇಕು ಅಂತ ತೋರಿಸಿರ್ತಕ್ಕಂಥವರು. ಹಾಗಾಗಿ ಇಂದು ಈ ಕಾರ್ಯಕ್ರಮದ ಆದಿಯಲ್ಲಿ ಪೂಜ್ಯ ಗುರುಗಳಲ್ಲಿ ನಾವು ಮನವಿ ಮಾಡಿಕೊಳ್ತಾ ಅವರ ಅಮೃತ ವಚನದಿಂದ ಈ ಕಲಿಕಾ ಪ್ರಸ್ತುತಿ ಪ್ರಾರಂಭ ಆಗಬೇಕು. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂರ್ಣಪ್ರಮತಿಯ ಆಶ್ರಯದಲ್ಲಿ ಮಕ್ಕಳ ಪ್ರತಿಭೆಯನ್ನು ವಿಕಾಸಗೊಳಿಸುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಏರ್ಪಟ್ಟಿದೆ ಅಂತ ತಿಳಿದು ಬಹಳ ಸಂತೋಷ ಆಗಿದೆ. ನಮ್ಮ ಮಕ್ಕಳು ಕೇವಲ ಪಠ್ಯದ ಮಾಹಿತಿ ಇದ್ದರೆ ಮಾತ್ರ ಸಾಲದು, ಪಠ್ಯೇತರ ಚಟುವಟಿಕೆಯಲ್ಲಿ ಮಕ್ಕಳನ್ನು ತೊಡಗಿಸಿಕೊಂಡಾಗ ಆ ಮಕ್ಕಳ ಪ್ರತಿಭೆ, ಸುಪ್ತವಾದ ಪ್ರತಿಭೆ ಬೆಳಕಿಗೆ ಬರಲಿಕ್ಕೆ, ವಿಕಾಸ ಆಗಲಿಕ್ಕೆ ಅದು ಸಾಧ್ಯವಾಗ್ತದೆ. ಹೀಗೆ ಪ್ರತಿಭೆ ವಿಕಾಸಕ್ಕೆ ಒಂದು ಮಾಧ್ಯಮ ಅಂದರೆ ಇಂತಹ ಕಾರ್ಯಕ್ರಮಗಳು. ಅದರಲ್ಲಿ ನಮ್ಮ ಮಕ್ಕಳಿಗೆ ಕೇವಲ ಭೌತ ವಿಜ್ಞಾನ ಮಾತ್ರ ಅದು ಪರ್ಯಾಪ್ತವಾಗುವುದಿಲ್ಲ.
ಭೌತ ವಿಜ್ಞಾನವೂ ಬೇಕು, ಆದರೆ ಅದರಲ್ಲಿ ನಮ್ಮ ಉತ್ತಮವಾಗಿರ್ತಕ್ಕಂತಹ ಜೀವನ ಮೌಲ್ಯ, ನಮ್ಮ ಈ ನೆಲದ ಸಂಸ್ಕೃತಿ ಏನು, ಈ ನೆಲದ ಜೀವನದ ಮೌಲ್ಯ ಏನು, ಅಧ್ಯಾತ್ಮ ಜ್ಞಾನದ ಆಳ ಏನು, ಇದೆಲ್ಲವುದನ್ನು ಕೂಡ ಮಕ್ಕಳಿಗೆ ತಿಳಿ ಹೇಳುವಂತಹ ವ್ಯವಸ್ಥೆ ಇರಲೇಬೇಕು. ಜಾತ್ಯತೀತ ರಾಷ್ಟ್ರ ಇದು, ಆದ್ದರಿಂದಾಗಿ ಧರ್ಮದ ಬಗ್ಗೆ ಏನೂ ಹೇಳಬಾರ್ದು, ಅದು ಹಿಂದೂ ಧರ್ಮದ ಬಗ್ಗೆ ಮಾತ್ರ. ಈ ನೆಲದ ಸಂಸ್ಕೃತಿ ನಮಗೆ ಮುಖ್ಯ. ಯಾಕೆಂದರೆ ಈ ನೆಲದ ಸಂಸ್ಕೃತಿಯನ್ನು, ಈ ನೆಲದ ಅಧ್ಯಾತ್ಮ ಜ್ಞಾನವನ್ನು, ಜೀವನ ಮೌಲ್ಯವನ್ನು ಸಂರಕ್ಷಣೆ ಮಾಡತಕ್ಕಂತಹ ವ್ಯವಸ್ಥೆ ಇರಬೇಕು. ಹಾಗಿದ್ದರೆ ಮಾತ್ರ ಇದು ಒಂದು ರಾಷ್ಟ್ರವಾಗಿ ಉಳಿಲಿಕ್ಕೆ ಸಾಧ್ಯ. ಇಲ್ಲಿಯ ಸಂಸ್ಕೃತಿ ಎಲ್ಲ ಅಳಿದು ಹೋದ ನಂತರ ರಾಷ್ಟ್ರದ ಅಸ್ಮಿತೆಯೇ ಇಲ್ಲ ಅಂತಾದರೆ ನಾವು ಎಲ್ಲವುದನ್ನು ಕಳ್ಕೊಂಡ ಹಾಗೆ. ಹಾಗಾಗಿ ಈ ರಾಷ್ಟ್ರದ ಅಸ್ಮಿತೆಗೆ ಪೂರಕವಾಗಿರ್ತಕ್ಕಂತಹ ಎಲ್ಲವುದನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಬೇಕು. ಹಾಗಾಗಿ ಮಕ್ಕಳಿಗೆ ಭೌತ ವಿಜ್ಞಾನದ ಜೊತೆಗೆ ಈ ಅಧ್ಯಾತ್ಮ ಜ್ಞಾನ ಸಂಸ್ಕೃತಿಗಳನ್ನು ಕೂಡ ತಿಳಿ ಹೇಳ್ತಕ್ಕಂತಹದ್ದು ನಮ್ಮ ಮುಖ್ಯ ಕರ್ತವ್ಯ. ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಇದನ್ನು ನಾವು ಅಳವಡಿಸಿಕೊಳ್ಬೇಕು. ಈ ದಿಶೆಯಲ್ಲಿ ಇವತ್ತು ಮಕ್ಕಳ ಪ್ರತಿಭೆ ವಿಕಾಸಕ್ಕೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಸಂಜೆ ವಿಚಾರಗೋಷ್ಠಿಯೂ ಇದೆ ಅಂತ ಕೇಳಿದ್ದೇನೆ. ಇಲ್ಲಿ ರಾಷ್ಟ್ರ ಗೀತೆಯ ಬಗ್ಗೆ ಇವತ್ತು ಅದು ರೂಪಕ ಇದೆ ಅಂತ ಕೇಳ್ತಾ ಇದ್ದೇನೆ. ಇದರಲ್ಲಿ ಬಹಳ ಅನೇಕ ನಮ್ಮ ಭಾರತೀಯ ಮೌಲ್ಯಗಳೇನು, ಇಲ್ಲಿರ್ತಕ್ಕಂತಹ ಬೇರೆ ಬೇರೆ ರಾಜ್ಯಗಳು, ಇಲ್ಲಿರ್ತಕ್ಕಂತಹ ಕ್ಷೇತ್ರದ ವೈಶಿಷ್ಟ್ಯ, ಇಲ್ಲಿರ್ತಕ್ಕಂತಹ ಜ್ಞಾನದ ವಿಶ್ವರೂಪ, ಸಂಸ್ಕೃತಿ ಎಲ್ಲವುದನ್ನು ಕೂಡ ಈ ಪದ್ಯದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಎಲ್ಲ ರಾಜ್ಯಗಳನ್ನು ಕೂಡ, ಯಾಕಂದರೆ ಈ ದೇವತೆಗಳನ್ನು ನಾವು ಅನುಸಂಧಾನ ಮಾಡುವಾಗ ಹೇಗೆ ಮಾಡಬೇಕು ಅಂದರೆ ಪಾದದಿಂದ ಆರಂಭಿಸಿ ಶಿರದ ತನಕ ವರ್ಣನೆ ಮಾಡಬೇಕು. ಅದಕ್ಕೋಸ್ಕರ ಕೇರಳ ದ್ರವಿಡ ಪಾದ ಕಮಲೆ, ಕರ್ನಾಟಕ ಆಂಧ್ರ ರಂಭೋರು ಶೋಭಿತೆ, ಮಹಾರಾಷ್ಟ್ರ ವರೋದರ ಮಹಿತೆ, ನಮೋ ನಮಸ್ತೆ ಮಮಾಂಬ ಭಾರತಿ ಅಂತ. ಇಲ್ಲಿ ಕೇರಳ ಮತ್ತು ತಮಿಳುನಾಡು ಅಂತ ನಾವು ಏನು ಕರಿತಾ ಇದ್ದೇವೆ, ಈ ಭಾರತ ಮಾತೆಯ ಪಾದ ಕಮಲದಂತೆ ಇದೆ. ಕರ್ನಾಟಕ ಆಂಧ್ರ ತೊಡೆಯಂತೆ ಇದೆ. ಮಹಾರಾಷ್ಟ್ರ ವರೋದರ ಮಹಿತೆ, ವಸ್ತು ಮಹಾರಾಷ್ಟ್ರ ಮಧ್ಯ ಸಾಮಾನ್ಯ ಉದರ ಸ್ಥಾನದಲ್ಲಿದೆ ಅಂತ ಭಾವಿಸಿದ್ದೇವೆ. ಅದು ಮಹೋದರ, ಮಹೋದರ ಅಂತ ಹೇಳಿದರೆ ತಪ್ಪಾಗಿ ಅರ್ಥ ಆಗಿಬಿಡತ್ತೆ ಅಂತ. ಅದಕ್ಕೆ ಯಾಕೆಂದರೆ ಹೊಟ್ಟೆ ದೊಡ್ಡದಿರಬಾರ್ದು, ಅದಕ್ಕೆ ಮಹೋದರ ಅಂತ ಹೇಳದೇನೆ ವರೋದರ ಅಂತ ಹೇಳ್ತಾ ಇದ್ದೇವೆ. ಕಾರಣ ಏನಂದರೆ ಅಲ್ಲಿ ನಮ್ಮ ಸಂಸ್ಕೃತಿಯ ರಕ್ಷಣೆ ಮಾಡಲಿಕ್ಕೆ ಒಂದು ದೊಡ್ಡ ಸಂಘ ಅಲ್ಲಿ ಕೆಲಸ ಮಾಡ್ತಾ ಇದೆ, ಅಂತಹ ಒಂದು ರಾಜ್ಯ ಅದು. ಅದಕ್ಕೋಸ್ಕರ ಮಹಾರಾಷ್ಟ್ರ ವರೋದರ ಶ್ರೇಷ್ಠ ಒಂದು ಸಂಸ್ಕೃತಿಯನ್ನು ಜಾಗೃತಿಗೊಳಿಸ್ತಕ್ಕಂತಹ ರಾಷ್ಟ್ರ ಅಸ್ಮಿತೆಯನ್ನು ಕಾಯ್ದುಕೊಳ್ಳುವಂಥ ಒಂದು ಸಂಘಟನೆ ಅಲ್ಲಿದೆ. ಆದ್ದರಿಂದಾಗಿ ಮಹಾರಾಷ್ಟ್ರ ಎಂಬ ರಾಜ್ಯ ಶ್ರೇಷ್ಠ ಉದರದಿಂದ ಕೂಡಿದದ್ದು ಈ ಭಾರತ ಮಾತೆ. ನಮೋ ನಮಸ್ತೆ ಮಮಾಂಬ ಭಾರತಿ. ಯಾಕೆಂದರೆ ಈ ಭಾರತಿ ಅಂದರೆ ಭಾರತೀ ಭೂಮಿ, ವಿಶಿಷ್ಟವಾಗಿರ್ತಕ್ಕಂಥ ನಮ್ಮ ಪೂರ್ವಿಕರು ಹಿಮಾಲಯದಿಂದ ಆರಂಭಿಸಿ ಆ ರಾಮಸೇತುವೆ ಪರ್ಯಂತ, ಕನ್ಯಾಕುಮಾರಿ ಪರ್ಯಂತ ಇದನ್ನು ಭಾರತ ಭೂಮಿ, ವಿಶೇಷವಾದ ಪುಣ್ಯಭೂಮಿ, ಸಾಧನ ಭೂಮಿ ಅಂತ ಕರೆದಿದ್ದಾರೆ. ಋಷಿಮುನಿಗಳು ಇಲ್ಲೇ ಅವತರಿಸಿದರು, ಭಗವಂತನು ಇಲ್ಲೇ ಅವತರಿಸಿ ಲೋಕವನ್ನು ರಕ್ಷಣೆ ಮಾಡಿದ್ದಾನೆ, ತನ್ನ ಮಹಿಮೆಯನ್ನು ತೋರಿದ್ದಾನೆ. ಋಷಿಮುನಿಗಳು ಇಲ್ಲೇ ಸಾಧನೆ ಮಾಡಿದ್ದಾರೆ, ಇದಕ್ಕೆ ಬಹಳ ಮಹತ್ವ ಇದೆ ಅಂತ. ಹೀಗೆ ಹೇಳ್ತಾ ವಿಶೇಷವಾಗಿ ಇಲ್ಲಿ ಇರ್ತಕ್ಕಂತಹದ್ದು ಎಲ್ಲ ರಾಜ್ಯದವನ್ನು ಕೂಡ ಕಡೆಗೆ ಯಾವುದನ್ನು ಬಿಡದೇನೆ ಏನಾದರೂ ಉಳಿದಿದ್ದರೆ ಕಾಶ್ಮೀರ ಶೀರ್ಷೆ ಹಿಮಗಿರಿ ಮಾಲ್ಯೆ, ವಿಶೇಷವಾಗಿ ಕಾಶ್ಮೀರ ರಾಷ್ಟ್ರ ಅದು ನಮಗೆ ರಾಜ್ಯ, ಅದು ಶೀರ್ಷ ಸ್ಥಾನದಲ್ಲಿದೆ. ಅನೇಕ, ಯಾಕೆಂದರೆ ವಿದ್ಯಾದಾಯಿನಿಯಾದ ಸರಸ್ವತಿಯ ನೆಲೆ, ಅನೇಕ ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ದಿಂದ ಮೆರೆದಂತಹ ದೇಶ ರಾಜ್ಯ ಅದು.
ಅದನ್ನು ನಾವು ಇಡಬೇಕು. ಇನ್ನು ಉಳಿದ ಏನಾದರೂ ರಾಜ್ಯ ತಪ್ಪಿದರೆ ಶಿಷ್ಟ ರಾಜ್ಯ ವಿಶಿಷ್ಟಾಂಗ ಶೋಭಿತೆ, ಉಳಿದ ಅವಶಿಷ್ಟವಾದದ್ದು ಹೇಳದಲ್ಲಿ ಬಿಟ್ಟಿದ್ರೂ ಕೂಡ ಅದು ನಮ್ಮ ಈ ಭಾರತ ಭೂಮಿಗೆ ವಿಶಿಷ್ಟವಾದ ಅಂಗವೇ ಆಗಿದೆ. ಅದನ್ನು ನಾವು ಸಂರಕ್ಷಣೆ ಮಾಡಬೇಕು. ಅಂತಹ ಒಂದು ವಿಶಿಷ್ಟ ವಿವಿಧ ರಾಜ್ಯಗಳೇ ಒಂದು ಈ ಭಾರತ ಭೂಮಿಯ ಮಾತೆಯ ಅಂಗವಾಗಿದೆ ಅಂತ ಅನೇಕ ಪರ್ವತಗಳ ವಿಶಿಷ್ಟವಾಗಿರ್ತಕ್ಕಂತಹ ಇದನ್ನೆಲ್ಲ ಹೇಳಿ, ಗಂಗಾದಿ ಪರಿಪೂರ್ಣವಾಗಿರ್ತಕ್ಕಂತಹ ಈ ನದಿ ಗಂಗಾದಿ ತೀರ್ಥಗಳು ಇದು. ಯಾಕೆಂದರೆ ಭಾರತ ಈ ಭೂಮಿಯನ್ನು ನಾವು ಕಲ್ಪನೆ ಮಾಡುವಾಗ ಸಮುದ್ರ ವಸನೆ ದೇವಿ ಅಂತ, ನದಿಗಳೆಲ್ಲ ಒಂದು ರೀತಿಯಾಗಿ ಸಮುದ್ರ ಎಂಬುದು ಆ ಭಾರತ ಭೂಮಿಗೆ ಬಟ್ಟೆ ಇದ್ದ ಹಾಗೆ. ಹಾಗೆ ಈ ಭಾರತ ಮಾತೆಗೆ ಯಾವುದು ಬಟ್ಟೆ ಅಂದರೆ ಗಂಗಾದಿ ಪುಣ್ಯ ಸಲಿಲ, ಅದೇ ಬಟ್ಟೆ ಅಂತ ಇಲ್ಲಿ ಹೇಳಲಾಗಿದೆ. ಹೀಗೆ ಅನೇಕ ರೀತಿಯಲ್ಲಿ ಇಲ್ಲಿಯ ವೈಶಿಷ್ಟ್ಯವನ್ನು ಹೇಳುವಾಗ ಸರ್ವಧರ್ಮ ಶಿರೋಮಣಿ ಮಂಡಿತೆ, ಎಲ್ಲ ಧರ್ಮಗಳಿಗೂ ಇಲ್ಲಿ ಮುಕ್ತಾವಕಾಶ ಇದೆ. ಅಷ್ಟೇ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹದ್ದು ಎಲ್ಲ ಧರ್ಮಗಳು ಇಲ್ಲಿ ಆಚರಣೆ ಆಗ್ತಾ ಇದೆ. ತ್ರಿವಿಧ ಯೋಗ ತಿಲಕಭೂಷಿತೆ ಅಂತ. ತ್ರಿವಿಧ ಯೋಗ ತಿಲಕಭೂಷಿತೆ ಅಂದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಮೊದಲಾದ ಹೇಳಿದಂಥ ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ ಎಲ್ಲ ಇದರಲ್ಲಿ ಭಾಗವತದಲ್ಲಿ ಇದರಲ್ಲೆಲ್ಲ ಕಡೆಯಲ್ಲಿ ಭಗವದ್ಗೀತೆ ಮೊದಲಾದಗಳಲ್ಲೆಲ್ಲ ವರ್ಣನೆ ಮಾಡಿರ್ತಕ್ಕಂತಹದ್ದು. ಇದು ಶ್ರೇಷ್ಠ. ಇಂತಹ ಒಂದು ಮಾಧ್ಯಮದಿಂದ ಭಗವಂತನ ಮುಟ್ಲಿಕ್ಕೆ ಬೇರೆ ಬೇರೆ ರೀತಿಯ ಅಧಿಕಾರಿಗಳು ಇದ್ದಾರೆ ಅಂತ ಹೇಳ್ತಾ, ನೈಕ ಮಂಗಳ ಕ್ಷಣರತ್ನಹಾರಿ. ಕ್ಷಣ ಅಂದರೆ ಸಂಸ್ಕೃತದಲ್ಲಿ ಅನೇಕ ಅರ್ಥ ಇದೆ. ಇಲ್ಲಿ ಉತ್ಸವ, ನಾನಾ ಥರದ ಮಂಗಳ ಉತ್ಸವ, ರತ್ನದ ಮಾಲೆಯಿಂದ ಶೋಭಿತವಾದ ಈ ಭಾರತ ಭೂಮಿಯಲ್ಲಿ ಅದನ್ನೆಲ್ಲ ನಾವು ನಡೆಸ್ತಾ ಇದ್ದೇವೆ, ನಾವು ಕಾಣ್ತಾ ಇದ್ದೇವೆ. ಹೀಗೆ ಮರ್ಯಾದಾ ನಸ್ಯಭೂಷಣ ಭೂಷಿತೆ ಅಂತ. ಯಾಕೆಂದರೆ ನಮ್ಮ ಭಾರತ ಭೂಮಿಯಲ್ಲಿ ಸಂಸ್ಕೃತಿ ಏನಂದರೆ ಜೀವನದ ಒಂದು ಎಲ್ಲೇ ಇದೆ, ಅದನ್ನು ಮೀರಿ ನಡಿಬಾರ್ದು ಅಂತ ಒಂದು ಮರ್ಯಾದ. ಯಾಕೆಂದರೆ ವಿಶೇಷವಾಗಿರ್ತಕ್ಕಂತಹ ಪೌರಾಣಿಕ ವೈದಿಕ ಹಿನ್ನೆಲೆಯಲ್ಲಿ ಒಂದು ಸಂಸ್ಕಾರ ಏನು ಬಂದಿದೆ ನಮ್ಮ ಜೀವನದಲ್ಲಿ, ಒಂದು ಆ ಕೌಟುಂಬದ ವ್ಯವಸ್ಥೆ ಆಗಲಿ ಇದೆಲ್ಲ ಎಷ್ಟು ವ್ಯವಸ್ಥಿತವಾಗಿದೆ. ಹಾಗಾಗಿ ಜೀವನ ಮರ್ಯಾದಾ ವ್ಯವಸ್ಥೆ ಏನಿದೆ ಇದು ನಮ್ಮ ಭಾರತದಲ್ಲಿ ನಾವು ನೋಡ್ಬೋದು. ಅದು ಈ ಭಾರತ ಭೂಮಿಗೆ ನಾಸಿಕಾ ಭೂಷಣದಂತೆ ಶೋಭಿಸ್ತಾ ಇದೆ. ಹಾಗೆ ಮಹಾನುಭಾವಳಾಗಿರ್ತಕ್ಕಂತಹ ಭಾರತ ಮಾತೆ ವೃತ ಸದಾಚಾರ ಎಂಬ ಕರಭೂಷಣದಿಂದ ಅಲಂಕೃತಲಾಗಿದ್ದಾಳೆ ಅಂತ ಎಲ್ಲ ಹೇಳ್ತಾ, ನಮ್ಮ ನಿಜವಾಗಿ ಇರ್ತಕ್ಕಂತಹ ಈ ಭಾರತ ಭೂಮಿಯಲ್ಲಿ ವೈಶಿಷ್ಟ್ಯ ಏನು? ಭದ್ರಕೀರ್ತಿ ಕರ್ಣಕುಂಡಲಾಂಚಿತೆ. ಭಾರತ ಭೂಮಿಯ ಕೀರ್ತಿ ಅದು ಎಲ್ಲ ಕಡೆಯಲ್ಲಿ ವಿಶ್ವದಲ್ಲಿ ಹಬ್ಬಿದೆ. ಮಹಾನುಭಾವಳಾಗಿರ್ತಕ್ಕಂತಹ ಈ ಭಾರತ ಮಾತೆಗೆ ಆ ಪವಿತ್ರವಾದ ಮಂಗಳವಾದ ಕೀರ್ತಿಯೇ ಒಂದು ಕರ್ಣಕುಂಡಲ ಇದ್ದ ಹಾಗೆ. ಜಯರಾಮಾಯಣ ದಿವ್ಯ ನಯನೆ. ಈ ಭಾರತ ಮಾತೆಯ ಎರಡು ಕಣ್ಣು ಅಂದರೆ ಯಾವುದು? ಜಯ, ಒಂದು ಮಹಾಭಾರತ, ಇನ್ನೊಂದು ರಾಮಾಯಣ. ಈ ಕಣ್ಣನ್ನು ಕಳ್ಕೊಂಬಿಟ್ರೆ ಏನೂ ಇಲ್ಲ, ನಮ್ಮ ಅಸ್ಮಿತವೇ ಕಳೆದು ಹೋಗುತ್ತೆ. ಅದು ಕಣ್ಣಿನಂತೆ ಇದೆ. ಹೃದಯ ಯಾವುದು ಅಂದರೆ ವಿಮಲ ಚತುರಾಮ್ನಾಯ ಹೃದಯ. 4 ವೇದಗಳು ಏನಿದೆ ಇದೇ ಈ ಭಾರತ ಮಾತೆಯ ಹೃದಯ ಇದ್ದ ಹಾಗೆ ಅಂತ ಹೇಳ್ತಾ, ಮಹಾನುಭಾವನಾದ ಭಗವಂತ ಇಲ್ಲಿ ವಿಹಾರ ಮಾಡಿದ ರಂಗಭೂಮಿ ಈ ಭಾರತ ಭೂಮಿ ಅಂದರೆ, ಭಾರತ ಮಾತೆ ಅಂದರೆ ಇದನ್ನು ಭಗವಂತ ಇಲ್ಲೇ 10 ಅವತಾರವನ್ನೆತ್ತಿ ವಿಶೇಷವಾದಂತಹ ವಿಹಾರವನ್ನು ಮಾಡಿದ ಪವಿತ್ರ ಸ್ಥಳ. ಮಹಾತ್ಮನಾಂ ಸಿದ್ಧಿ ಭಾಗ ಬರೆತೆ. ದೊಡ್ಡ ದೊಡ್ಡ ಋಷಿ ಮುನಿಗಳು ಇಲ್ಲಿ ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದಿರತಕ್ಕಂಥ ಭೂಮಿ. ನಾವು ಎಲ್ಲ ಕಡೆಯಲ್ಲಿ ಕ್ಷೇತ್ರವನ್ನು ನಾವು ನೋಡ್ತಾ ಇದ್ದೇವೆ. ಅಂಕ ಅಂಚಿತ ವಿಗ್ರಹೆ. ಭಗವಂತ ಇಲ್ಲೆಲ್ಲ ಓಡಾಡಿದ್ದಾನೆ ಈ ಭಾರತ ಭೂಮಿಯಲ್ಲಿ. ಹಾಗಾಗಿ ಅವನ ಪಾದಚಿಹ್ನೆಯಿಂದ ಅಲಂಕೃತವಾಗಿರ್ತಕ್ಕಂತಹದ್ದು ಈ ಭೂಮಿ. ನಿರ್ಜರ ಪಂಕ್ತಿನುತ ವಿಶ್ವಭೂಷೆ. ಭಾರತ ಭೂಮಿಯನ್ನು ದೇವತೆಗಳೂ ಕೂಡ ಇಲ್ಲಿ ನಾವು ಅವತಾರ ಮಾಡಬೇಕು, ಇಲ್ಲಿ ಜನ್ಮವೆತ್ತಿ ಸಾಧನೆ ಮಾಡಬೇಕು. ಅತ್ಯಂತ ಕ್ಷೇತ್ರ ಇದು, ಸ್ವರ್ಗಾದಿಗಳಿಗಿಂತೂ ಸಾಧನೆ ಮಾಡಲಿಕ್ಕೆ ಅತ್ಯಂತ ಪವಿತ್ರವಾದದ್ದು ಅಂತ ಹಾಡಿ ಹೊಗಳಿದ್ದಾರೆ. ಅಂತಹ ಒಂದು ಶಾಂತಿ ಮುಕುಟ ಮಂಡಿತ ಮಸ್ತಕೆ. ನೋಡಿ, ವಿಶೇಷವಾಗಿ ಇಡೀ ಭಾರತ ಮಾತೆಯ ಒಂದು ವೈಶಿಷ್ಟ್ಯ ಏನೆಂದರೆ ಶಾಂತಿ. ನಾವು ಎಲ್ಲ ಲೋಕಾ ಸಮಸ್ತಾಹ ಸುಖಿನೋ ಭವಂತು ಅಂತ ಇಲ್ಲಿ ಅವತರಿಸಿದ ಜನ್ಮವೆತ್ತ ಎಲ್ಲ ಋಷಿಮುನಿಗಳು ಆಶಿಸಿದ್ದೇನು? ಇಡೀ ಲೋಕಕ್ಕೆ ಶಾಂತಿ ಆಗಲಿ, ಇಲ್ಲಿ ಲೋಕಕ್ಕೆ ಕ್ಷೇಮವಾಗಲಿ ಅಂತ. ಇದು ನಮ್ಮ ಸಂಸ್ಕೃತಿ. ಹಾಗಾಗಿ ಈ ಭಾರತ ಮಾತೆಗೆ
ಒಂದು ಶ್ರೇಷ್ಠವಾದ ಮುಕುಟ ಯಾವುದು ಅಂದರೆ ಶಾಂತಿಯೇ, ಲೋಕ ಶಾಂತಿಯೇ ಮುಕುಟ. ವಿಶ್ವ ಹಿತತತಿ ಸಾಧನಭೂತೆ. ಯಾಕೆ ಇಡೀ ಭಾರತ ಭೂಮಿಯಲ್ಲಿ ಯಾರ್ಯಾರು ಅವತಾರ ಮಾಡಿದ್ದಾರೆ, ಜನ್ಮವೆತ್ತಿದ್ದಾರೆ, ಅವರೆಲ್ಲರೂ ಕೂಡ ನಮ್ಮ ಭಾರತಕ್ಕೆ ಮಾತ್ರ ಒಳ್ಳೆಯದಾಗಲಿ ಅಂತ ಆಶಿಸಿಲ್ಲ. ಲೋಕಾ ಸಮಸ್ತ ಸುಖಿನೋ ಭವಂತ ವಿಶ್ವಹಿತವನ್ನು ಸಾಧಿಸಿದ್ದಾರೆ. ವಿಶ್ವಕ್ಕೆ ಹಿತವಾಗಲಿ ಅಂತ ಈ ಭಾರತ ಭೂಮಿಯಲ್ಲಿ ಬಂದು ಸಾಧನೆ ಮಾಡಿದ್ದಾರೆ. ಅಂತಹದ್ದು ಊರ್ಧ್ವಗ ಗಮನ ಅಧಿರೋಹಿಣಿ ರೂಪೇ. ಭಾರತ ಭೂಮಿ ಅಂದರೆ ಒಂದು ಏಣಿ ಇದ್ದ ಹಾಗೆ, ಮೇಲಕ್ಕೆ ಹೋಗಲಿಕ್ಕೆ, ಮೇಲಿನ ಲೋಕಕ್ಕೆ ಹೋಗಲಿಕ್ಕೆ ಏಣಿ, ಇಲ್ಲಿ ಮಾತ್ರ ಅದನ್ನು ಏರಲಿಕ್ಕೆ ಸಾಧ್ಯ. ದೇವತೆಗಳು ವಿಶೇಷವಾಗಿ ಇಲ್ಲಿ ಈ ಪುಣ್ಯಭೂಮಿಯನ್ನು ಹಾಡಿ ಹೊಗಳಿದ್ದಾರೆ. ನಾಕ ಜಯ ಅತಿಶಯಿತ ಜಯಾಡ್ಡೆ. ಸಂಸ್ಕೃತದಲ್ಲಿ ಜಯ ಅಂದರೆ ಪ್ರಾಪ್ತಿ. ಈಗ ನಮಗೆ ಈ ಭಾರತ ಭೂಮಿಯ ಪ್ರಾಪ್ತಿಗಿಂತಲೂ ಕೂಡ ಸ್ವರ್ಗದ ಪ್ರಾಪ್ತಿ ಆಗತ್ತೆ. ಆ ಸ್ವರ್ಗದ ಪ್ರಾಪ್ತಿಗಿಂತಲೂ ಕೂಡ ಮಿಗಿಲಾದದ್ದು ಈ ಭಾರತ ಭೂಮಿಯ ಪ್ರಾಪ್ತಿ ಅಂತ ಹಾಡಿ ಹೊಗಳ್ತಾ ಇದೆ ಇದು ಭಾಗವತಾದಿಗಳು. ನರಸಕ ನಾರಾಯಣ ಆವಿತಾಂಗಿ. ವಿಶೇಷವಾಗಿ ಭಗವದ್ಗೀತೆಯನ್ನು ಕೊಟ್ಟ ದೇಶ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ನಮಗೆ ಕೊಟ್ಟ. ಆದರೆ ಆ ಭಗವದ್ಗೀತೆಗೆ ಮೂಲ ಯಾವುದು? ಬದ್ರಿನಾರಾಯಣ ಇದ್ದಾನೆ. ನರಸಕ ನಾರಾಯಣನೇ ಈ ಭಾರತ ಭೂಮಿಯ ಅಧಿಕೃತ ಉಪಾಸ್ಯ ಮೂರ್ತಿ. ಆ ನರಸಕ ನಾರಾಯಣನೇ ಭಗವದ್ಗೀತೆಗೆ ಮೂಲವಾದ ಪಂಚರಾತ್ರ ಆಗಮವನ್ನು ಹೇಳಿದ. ಅದೇ ಬದ್ರಿನಾರಾಯಣನೇ ಮತ್ತೆ ಕೃಷ್ಣನಾಗಿ ಅವತರಿಸಿ ಸಂಕ್ಷಿಪ್ತ ರೂಪದಲ್ಲಿ ಭಗವದ್ಗೀತೆಯನ್ನು ನಮಗೆ ಉಪದೇಶ ಮಾಡಿದ್ದಾನೆ. ಹಾಗಾಗಿ ಬದ್ರಿನಾರಾಯಣ ಈ ದೇಶದ, ಈ ಭಾರತ ಭೂಮಿಯ ಅಧಿಕೃತ ದೇವತೆಯಾಗಿ ದೊಡ್ಡ ಜ್ಞಾನ ಸಂಪತ್ತನ್ನು ಕೊಟ್ಟದ್ದಲ್ಲದೇ ಅದು ಬದ್ರಿನಾರಾಯಣ ರೂಪದಲ್ಲಿ ಆ ಬದ್ರಿನಾರಾಯಣನೇ ಕೃಷ್ಣನಾಗಿ ಇವಾಗ ನಮಗೆ ಭಗವದ್ಗೀತೆಯನ್ನು ಕೂಡ ಕೊಟ್ಟಿದ್ದಾನೆ. ಆದ್ದರಿಂದಾಗಿ ಅವನ ಸನ್ನಿಧಾನಕ್ಕೆ ಬಹಳ ಪಾವಿತ್ರ್ಯ ಉಂಟು. ಆಯುರ್ವಿಜ್ಞಾನ ಯೋಗ ವಿಭವಾಡ್ಡೆ. ಆಯುರ್ವೇದ ವಿಶೇಷವಾಗಿ ಯೋಗಶಾಸ್ತ್ರ, ಯಾಕೆ ಎರಡು ಬೇಕು ನಮಗೆ ಆರೋಗ್ಯಕ್ಕೆ. ಎಲ್ಲರೂ ಈಗ ವಿಶ್ವವೇ ಅನುಸರಿಸ್ತಾ ಇದೆ. ಒಂದು ಆಯುರ್ವೇದ, ಇನ್ನೊಂದು ಯೋಗ. ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥ ದೇಶ ಅಂದರೆ ಇದು ಧರಾದೇವಿ ಹೃದಯಭೂತೆ. ಧರಾದೇವಿಗೆ ಈ ಭಾರತ ಭೂಮಿ ಹೃದಯ ಸ್ಥಾನದಲ್ಲಿದೆ. ನಮೋ ನಮಸ್ತೆ ಮಮಾಂಬ ಭಾರತಿ. ಹಾಗಂತಹ ನನ್ನ ತಾಯಿ ಭಾರತಿ ಭೂಮಿಯೇ ನಿನಗೆ ನಮಸ್ಕಾರ ಅಂತ ಹೇಳಿದ್ದೇವೆ. ಇಲ್ಲಿ ಯಾಕೆ ಈ ರಾಷ್ಟ್ರ ಪ್ರೇಮವನ್ನು, ಭಾರತ ಮಾತೆಯ ಮೇಲೆ ನಮಗೆ ಭಕ್ತಿ ಜಾಗೃತಿ ಆಗಬೇಕಾದ್ರೆ ಮಕ್ಕಳಿಗೆ ಈ ಭಾರತ ಭೂಮಿಯ ವೈಶಿಷ್ಟ್ಯವನ್ನು ಸಾರ್ತಕ್ಕಂತಹ ಈ ಗೀತೆ, ಅದರ ಅರ್ಥಚಿಂತನ ಮಕ್ಕಳಿಗೆ ನಡೆಸಿ ನಿತ್ಯದಲ್ಲಿಯೂ ಕೂಡ ಹೇಳಬೇಕಾದ ಗೀತೆ ಅಂದರೆ ಇದು ಭಾರತ ಭೂಮಿಯ ಮಾತೃಗೀತೆ ಅಂತ ಹೇಳಬಹುದಾಗಿದೆ. ಅಂತಹ ಒಂದು ವಿಶಿಷ್ಟವಾದ ಈ ಕಾರ್ಯಕ್ರಮವನ್ನು ಈ ಮಕ್ಕಳು ಇದರ ರೂಪಕವನ್ನು ಮಾಡ್ತಾರೆ. ಕೃಷ್ಣಾಷ್ಟೋತ್ತರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೇನೆ. ಎಲ್ಲವುದನ್ನು ಹೆಚ್ಚು ವಿವರಿಸಲಿಕ್ಕೆ ಆಗೋದಿಲ್ಲ. ವಿಶೇಷವಾಗಿ ಆ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು. ವಿಶೇಷ ಚಿಂತನೆ ಮಾಡಿ ಅದನ್ನು ನಮ್ಮ ಮಕ್ಕಳು ರೂಪಕದಲ್ಲಿ ತೋರಿಸುವಾಗ ಆ ಭಕ್ತಿ ಪರಿಪ್ಲುತವಾಗಿರಬೇಕು. ಭಕ್ತಿ ಜಾಗೃತವಾಗುವ ರೀತಿಯಲ್ಲಿ ಈ ರೂಪಕವನ್ನು ನಡೆಸಬೇಕು. ಅದಕ್ಕೆ ಉತ್ತಮವಾದ ರೀತಿಯಲ್ಲಿ ಒಂದು ಈ ಭಾರತ ಭೂಮಿಯ ಗೀತಿಕೆಯನ್ನು, ಕೃಷ್ಣಾಷ್ಟೋತ್ತರವನ್ನು, ಅದನಂತರ ಆ ಗೋಪಿಗೀತೆಯನ್ನು ಅಳವಡಿಸಿಕೊಂಡಿದ್ದಾರೆ. ವಿಕನಸಾರ್ಚಿತೋ ವಿಶ್ವಗುಪ್ತಯೇ ಸಕ ಉದೇಯಿವಾನ್ ಅಂತ ಹೇಳ್ತಾರೆ. ಗೋಪಿಕಾಸ್ತ್ರೀಯರಿಗೆ ಕೇವಲ ಅವರು ಕೃಷ್ಣನನ್ನು ಒಂದು ವಿಟನಾಗಿ, ಜಾರನಾಗಿ ಕಂಡರು. ಕೇವಲ ದೈಹಿಕ ಸುಖಕ್ಕೋಸ್ಕರ ಕೃಷ್ಣನ ಅಪೇಕ್ಷೆ ಪಟ್ಟಿದ್ದಾರೆ. ಅವರಿಗೆ ಕೃಷ್ಣನಲ್ಲಿ ಏನು ಕೇವಲ ಕಾಮನೆ ಭಾವ ಇದೆ ಎಂಬುದನ್ನು ಹೋಗಲಾಡಿಸ್ತಾ ಇದ್ದಾರೆ. ವಿಕನಸಾರ್ಚಿತೋ, ಚತುರ್ಮುಖ ಬ್ರಹ್ಮದೇವರಿಂದ ಪೂಜಿತನಾಗಿ ಪ್ರಾರ್ಥಿತನಾಗಿ ವಿಶ್ವವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಬಂದಿದ್ಯಾ? ಅಂತರಾತ್ಮದಕ್ಕೆ, ನಮ್ಮ ಅಂತರಂಗದಲ್ಲಿ ಏನಿದೆ ಅಂತ ನಿನಗೆ ಗೊತ್ತಿದೆ. ಈ ಎಲ್ಲ ಮಾತುಗಳು ಹೇಳುವ ಸಂದರ್ಭದಿಂದ ಫಣಿಪಣಾರ್ಪಿತಂ, ನೀನು ಕಾಲಿಯನಾಗನ ಹೆಡೆಯ ಮೇಲೆ ಕಾಲಿಟ್ಟಿದ್ಯಾ, ಆ ಪಾದವನ್ನು ನಮ್ಮ ಎದೆಯ ಮೇಲಿಟ್ಟು ನಮ್ಮ ದೋಷವನ್ನೆಲ್ಲ ಪರಿಹಾರ ಮಾಡು ಅಂತ ಹೇಳ್ತಾರೆ. ತುಂಬ ಅರ್ಥವತ್ತಾದ ಮಾತುಗಳು. ತೃಣಚರಾನುಗಮ್ ಅಂತ ಹೇಳ್ತಾರೆ. ತೃಣಚರಾನುಗಮ್ ಅಂದರೆ ಮಾಮೂಲಾಗಿ ಹುಲ್ಲು ತಿಂತಕ್ಕಂತಹ ಹಸುಗಳನ್ನು, ಕರುಗಳನ್ನು ಅನುಸರಿಸಿ ಹೋಗುವನಂತ ಮೇಲ್ನೋಟದ ಅರ್ಥ. ಕೃಷ್ಣಾಷ್ಟೋತ್ತರ ಅದು ಎಂಥ ದೊಡ್ಡ ಅರ್ಥ ಅಂದರೆ
ತೃಣಚರಾನುಗಂ ಅಂದರೆ ಕೇವಲ ಗೊಲ್ಲನಾಗಿ ನೀನು ಹುಲ್ಲು ತಿರ್ತಕ್ಕಂಥ ಹಸುಗಳನ್ನು ಮೇಯಿಸಿ ಹಿಂಬಾಲಿಸ್ಕೊಂಡು ಹೋದವನು ಅಂತ ಇಷ್ಟೇ ಅರ್ಥ ಅಲ್ಲ, ದೊಡ್ಡ ಅರ್ಥ. ಅದನ್ನೆಲ್ಲ ನಾವು ರೂಪಕದಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಪಡಬೇಕು. ತೃಣಚರ ಅನುಗಮ ಅಂದರೆ ಋಷಿಮುನಿಗಳು ಏನು ಮಾಡ್ತಾರಂದರೆ, ತಾವು ಭೌತಿಕ ಒಳ್ಳೆ ಮೃಷ್ಟಾನ್ನವನ್ನು ಭುಂಜಿಸುವುದಿಲ್ಲ. ಹಿಂದಿನ ಋಷಿಗಳೆಲ್ಲ ಏನು ಮಾಡ್ತಾ ಇದ್ರಂದರೆ, ಶಿಷ್ಯರು ಹುಲ್ಲನ್ನು ತಗೊಂಡು ಬರ್ತಾಯಿದ್ರು. ಆ ಹುಲ್ಲನ್ನು ಕುಟ್ಟಿ ಅದನ್ನು ಒಳ್ಳೆ ಚೆನ್ನಾಗಿ ಕುಟ್ಟಿಯಲ್ಲಿ ರಸ ಬರ್ತದೆ. ಆ ರಸವನ್ನು ಪಾನ ಮಾಡಿ ತಪಸ್ಸು ಮಾಡ್ತಾಯಿದ್ರು. ಭೌತಿಕ ಭೋಗವನ್ನು ಅನುಭವಿಸಿದರೆ ಇಂದ್ರಿಯ ಹತೋಟಿಯಲ್ಲಿ ಬರೋಲ್ಲ, ತಪಸ್ಸಿಗೆ ವಿಘ್ನ ಆಗತ್ತೆ ಅಂತ ಹೇಳ್ಕೊಂಡು ನಮ್ಮನ್ನೆಲ್ಲ ಪ್ರಗಾಥರು ಮೊದಲಾದವರನ್ನು ನಾವು ಕೇಳ್ತೇವೆ. ಕೇವಲ ಹುಲ್ಲಿನ ರಸವನ್ನು, ತೃಣದ ರಸವನ್ನು, ಹುಲ್ಲಿನ ರಸವನ್ನು, ಹಾಗೆ ತೃಣಚರ ಅಂದರೆ ಅರ್ಥ ಕೆಳಗೆ ಬಿದ್ದಂತಹ ಒಣಗಿದಂತಹ ತೃಣವನ್ನು ತಿಂದು ತಪಸ್ಸು ಮಾಡ್ತಾಯಿದ್ರು. ಅಂಥ ತಪಸ್ವಿಗಳಾಗಿರ್ತಕ್ಕಂತಹ ಯಾರ್ಯಾರಿದ್ದಾರೆ ಅವರನ್ನು ಅನುಸರಿಸಿಕೊಂಡು ಬಂದು ಅವರಿಗೆ ಅನುಗ್ರಹ ಮಾಡುವನು ಅಂತ ಅರ್ಥ. ತೃಣಚರಾನಗಂ ಅಂದರೆ ಹೀಗೆ ಅನೇಕ ವಿಧದ ಅರ್ಥವನ್ನು ನಾವು ಆಳುವ ಹಕ್ಕು ನೋಡ್ಬೋದು. ಸುಭದ್ರ ಪೂರ್ವಜ ಅಂತುಂಟು, ಸುಭದ್ರನಿಗೆ ಅಣ್ಣ ಅಂತ. ಸುಭದ್ರನಿಗೆ ಅಣ್ಣ ಅಂತ ಹೇಳಿಬಿಟ್ರೆ ಏನು, ಯಾರ್ಯಾರೋ ಅಕ್ಕಂದರಿಗೆ ಎಂಬ ತಮ್ಮ ಇರ್ತಾನೆ, ಹಾಗೆ ಸುಭದ್ರೆಗೆ ಕೃಷ್ಣ ಮೊದಲು ಹುಟ್ಟಿದವನು, ಸುಭದ್ರೆಯ ಅಣ್ಣ. ಏನದರಲ್ಲಿ ವೈಶಿಷ್ಟ್ಯ ಬಂತು? ಸುಭದ್ರೆಗೆ ಅಣ್ಣ ಆದರೆ ಏನಂತೆ, ತಮ್ಮ ಆದರೆ ಏನಂತೆ, ಏನು ಗೊತ್ತಾಗಲ್ಲ. ಆದರೆ ಒಳಹೊಕ್ಕು ನೋಡಿದರೆ ಕೃಷ್ಣ ಸುಭದ್ರೆಗೆ ಯಾಕೆ ಅಣ್ಣನಾದ, ಸುಭದ್ರೆಯನ್ನು ಯಾಕೆ ಅವನು ತಂಗಿಯನ್ನಾಗಿ ಮಾಡಿಕೊಂಡ ಅಂತ ಮಹಾಭಾರತ ತಾತ್ಪರ್ಯದಲ್ಲಿ ಆಚರಣೆ ದೊಡ್ಡ ಅರ್ಥ ಅದು. ಸುಭದ್ರಾನಿಗೆ ಅಣ್ಣನಾದದ್ದು ಏನಪ್ಪ, ಎಂಥ ಭಾಗ್ಯ ಸುಭದ್ರೆಯದು. ಕಾರಣ ಏನಂದರೆ, ಈ ಸುಭದ್ರೆ ಹಿಂದಿನ ಜನ್ಮದಲ್ಲಿ ತ್ರಿಜಟೆಯಾಗಿದ್ಲು. ಅರ್ಥ ಮಾಡ್ಕೊಳ್ಬೇಕು ಎಷ್ಟು ವೈಶಿಷ್ಟ್ಯ ಉಂಟು ಅಂತ. ತ್ರಿಜಟೆಯಾಗಿರುವಾಗ ಎಲ್ಲ ರಾಕ್ಷಸರು ರಾವಣನನ್ನು ನೀನು ಪತಿಯಾಗಿ ಸ್ವೀಕರಿಸಬೇಕು, ಇಲ್ಲಂತಾದರೆ ನಾವು ಏನು ಮಾಡ್ತೇವೆ, ನಿನ್ನನ್ನು ಉಪಹಾರಕ್ಕೋಸ್ಕರ ಉಪಯೋಗಿಸ್ಕೊಳ್ತೇವೆ ಅಂತ ಬಹಳ ಜೋರು ಮಾಡಿ ಇದು ಮಾಡಿ ಎಲ್ಲ ಮಾಡಿದ್ರು. ಇನ್ನು ರಾಮ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಇವನು ಒಳ್ಳೆ ತ್ರಿಲೋಕೇಶ್ವರ, ಇವನನ್ನು ಮಾಡಿದರೆ ನಾವು ನಿನ್ನ ಕೊಂದೇ ಹಾಕ್ತೇವೆ, ಹಾಗೆ ಹೀಗೆ ಅಂತ ಬೆದರಿಸಿದರು. ಅಷ್ಟು ರಾಕ್ಷಸರು ಹೆದರಿಸಿ ಬೆದರಿಸಿ ರಾವಣನ ಒಪ್ಕೊಳ್ಳುವಂತೆ ಬಹಳ ಒತ್ತಡ ಹೇಳಿದರೂ ಕೂಡ ಒಬ್ಬಳು ತ್ರಿಜಟೆ ಮಾತ್ರ ಏನು ಮಾಡಿದ್ಲು ಅಂದರೆ, ಅವಳನ್ನು ಸೀತೆಯನ್ನು ಚೆನ್ನಾಗಿ ನಿತ್ಯದಲ್ಲಿ ಸೇವೆ ಮಾಡ್ತಾ, ಅಷ್ಟು ಜನರ ರಾಕ್ಷಸರು ತೊಂದರೆ ಕೊಡ್ತಾ ಇದ್ದರೆ ಒಬ್ಬಳು ತ್ರಿಜಟೆಯನ್ನು ಅವಳು ಒಳ್ಳೆ ಕೆಲಸ ಮಾಡಿದ್ಲು. ಸೀತೆಯನ್ನು ಸಮಾಧಾನ ಪಡಿಸ್ತಾ, ನಿನ್ನ ಗಂಡ ಬರ್ತಾನೆ, ನಿನ್ನನ್ನು ಸ್ವೀಕರಿಸ್ತಾನೆ, ನನಗೆ ಒಳ್ಳೆ ಸ್ವಪ್ನ ಬಿದ್ದಿದೆ, ಹಂಸ ಕಟ್ಟಿರ್ತಕ್ಕಂಥ ರಥದಲ್ಲಿ ರಾಮದೇವರು ಬಂದು ನಿನ್ನನ್ನು ಕರ್ಕೊಂಡು ಹೋಗುವ ದೃಶ್ಯ ನನಗೆ ಸ್ವಪ್ನ ಬಿದ್ದಿದೆ, ಶುಭ ಶಕುನ ಆಗಿದೆ, ಏನು ಹೆದರಬೇಡ ಅಂತ ಅವಳನ್ನು ಸಮಾಧಾನ ಪಡಿಸಿ ಸೇವೆ ಮಾಡಿದವಳು ಒಬ್ಬಳಂದರೆ ಅದು ತ್ರಿಜಟೆ ಎಂಬ ರಾಕ್ಷಸಿ. ಹಾಗಾಗಿ ಸುಭದ್ರ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂತಾತ ಗಚ್ಚತಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರಿಗೆ ದುರವಸ್ಥೆ ಬರುವುದಿಲ್ಲ, ದುರ್ಗತಿ ಬರುವುದಿಲ್ಲ, ಅವರು ಒಳ್ಳೆಯರಾಗ್ತಾರೆ. ಸುಭದ್ರ, ಭದ್ರ ಅಂದರೆ ಅತ್ಯಂತ ಮಂಗಲವಾಗಿರ್ತಕ್ಕಂತಹ ಕಲ್ಯಾಣ ಕಾರ್ಯವನ್ನು ಮಾಡಿದವಳು. ಶೋಭನವಾದ ಭದ್ರ ಅಂದರೆ ಸೀತಾ ಶುಶ್ರೂಷರೂಪವಾದ ಕೆಲಸವನ್ನು ಮಾಡಿದ್ದಾಳೆ ತ್ರಿಜಟೆ. ಆದ್ದರಿಂದಾಗಿ ರಾಮ ಏನು ಮಾಡಿದ, ಸುಭದ್ರ. ಸಂಸ್ಕೃತದಲ್ಲಿ ಭದ್ರ ಅಂದರೆ ರಾಮಭದ್ರ, ರಾಮದೇವರು ಮೋಕ್ಷವನ್ನು ಪ್ರದಾನ ಮಾಡ್ತಕ್ಕಂಥ ಪರಮ ಕಲ್ಯಾಣ ಮೂರ್ತಿ. ಸುಪ್ರಸನ್ನ ಭದ್ರ ಯಸ್ಯ. ಹಾಗಾಗಿ ರಾಮದೇವರಿಗೆ ಸಂತೋಷ ಆಯಿತು, ಇಷ್ಟು ಮಂದಿ ರಾಕ್ಷಸರ ಮಂದಿ ನೀನು ಒಬ್ಬಳೇ ಚೆನ್ನಾಗಿ ನನ್ನ ಹೆಂಡತಿಯನ್ನು ಸಮಾಧಾನ ಪಡಿಸಿದ್ದಿ ಅಂತ ಆ ರಾಮಚಂದ್ರ ಅವಳಿಗೆ ಸುಪ್ರಸನ್ನನಾದ. ಭದ್ರ ಅಂದರೆ ರಾಮಭದ್ರ, ಅವನು ಸುಪ್ರಸನ್ನನಾದ. ಯಾರಿಗೆ? ತ್ರಿಜಟೆಗೆ. ಅಂಥ ಸುಪ್ರಸನ್ನ ಆದ್ದರಿಂದಾಗೆ ಅದೇ ರಾಮನೇ ತಾನು ಕೃಷ್ಣನಾಗಿ ಅವತಾರ ಮಾಡಿದಾಗ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ತನ್ನ ತಂಗಿಯನ್ನಾಗಿ ಮಾಡಿಕೊಂಡು ಅವಳಿಗೆ ಅನುಗ್ರಹ ಮಾಡಿದ. ಇದು ಹಾಗಾಗಿ ಭಗವತ್ ಪರಿವಾರದವರನ್ನು ನಾವು ಸೇವೆ ಮಾಡಿದರೆ ಎಲ್ಲಿ ರಾಕ್ಷಸಿಯಾಗಿ ಹುಟ್ಟಿದ್ದಲ್ಲಿ ಎಲ್ಲಿ ಕೃಷ್ಣನಿಗೆ ತಂಗಿಯಾಗಿ ಹುಟ್ಟುದು. ಇದು ರಾಮಚಂದ್ರ ಕೃಷ್ಣನಾಗಿ ಬಂದು ಅವಳನ್ನು ತಂಗಿಯನ್ನಾಗಿ ಮಾಡಿಕೊಂಡು ದೊಡ್ಡ ಒಂದು ಅಪಾಯವನ್ನು ತಪ್ಪಿಸಿದ್ದಾನೆ. ಅಲ್ಲಿ ಆ ಶಬ್ದದಲ್ಲೇ ಇದೆ ಸುಭದ್ರಾಪುರ ಅಂತ. ಏನಾಯಿತು, ಸುಭದ್ರೆಯನ್ನು
ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕಂತ ಒಬ್ಬ ಈ ಕೃಷ್ಣನಿಗೆ ಮಾತ್ರ ಇಚ್ಛೆ ಇದೆ. ಕೃಷ್ಣನ ಮಕ್ಕಳು, ಕೃಷ್ಣನ ಅಣ್ಣ, ಪ್ರಿಯನಾದ ಅಣ್ಣ ಬಲಭದ್ರ ಎಲ್ಲ ಅವನು ದುರ್ಯೋಧನ ಗದಾಭ್ಯಾಸ ಮಾಡುವ ಸಂದರ್ಭದಲ್ಲಿ ನನಗೆ ನಿನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಭಾಷೆ ತಗೊಳ್ತಾನೆ, ಶಪಥ ಮಾಡಿ ಹೇಳು ಅಂತ. ಬಲಭದ್ರ ಬಲರಾಮನಕ್ಕೆ ಒಪ್ಪಿಬಿಡ್ತಾರೆ, ನಾನು ನನ್ನ ತಂಗಿ ನಿನಗೇ ಕೊಡ್ತೇನೆ ಅಂತ. ಅಷ್ಟೇ ಅಲ್ಲ, ಕೃಷ್ಣನ ಮಕ್ಕಳು ಎಲ್ಲ ಅರ್ಜುನನಿಗೆ ಕೊಡಲಿಕ್ಕೆ ಇಷ್ಟ ಇಲ್ಲ, ದುರ್ಯೋಧನನಿಗೇ ಕೊಡಬೇಕು ಅಂತ ಎಲ್ಲರೂ ಒಂದು ಏಕಪಕ್ಷದಿಂದ ಇದ್ದಾರೆ. ಅವರೆಲ್ಲವರಿಗೂ ಕೂಡ ಹಾಗಾಗಿ ಏನಾಗಬೇಕಿತ್ತು, ಆ ಬಲರಾಮ ಕೊಟ್ಟ ಮಾತಿನಂತೆ ಅಥವಾ ಎಲ್ಲ ತನ್ನ ಮಕ್ಕಳು ಎಲ್ಲರೂ ಕೂಡ ದುರ್ಯೋಧನ ಕೊಡಬೇಕಂತ ಅಭಿಪ್ರಾಯದಿಂದಿದ್ದಾರೆ. ಅವರು ಬುದ್ಧಿ ಕೆಟ್ಟುಬಿಟ್ಟಿತ್ತು. ಆವಾಗ ನಿಜವಾಗಿಯೂ ಕೂಡ ಬಲಭದ್ರನ ಒಂದು ಶಪಥಕ್ಕನುಗುಣವಾಗಿ ಸುಭದ್ರೆಗೆ ಯಾರು, ಸುಭದ್ರೆ ದುರ್ಯೋಧನ ಪಾಲಾಗಬೇಕಿತ್ತು, ದುಷ್ಟ ದುರ್ಯೋಧನ ಪಾಲಾಗಬೇಕಿತ್ತು. ಎಂಥ ಒಂದು ಗಂಡಾಂತರ. ಗಂಡಾಂತರ ಎರಡು ಅರ್ಥ, ಅನ್ಯೋ ಗಂಡ. ಅವಳು ನಿಜವಾಗಿ ಯೋಗ್ಯನಾದವನು ಅರ್ಜುನ ಅವಳಿಗೆ ಗಂಡನಾಗಲಿಕ್ಕೆ. ಆದರೆ ನೋಡಿ, ಅಲ್ಲೆಲ್ಲ ನೀನು ನಿನ್ನ ಗಂಡನ್ನು ಬಿಟ್ಬಿಡು, ರಾವಣನೆಂಬಂಥ ಗಂಡನ ಹಿಡಿ ಅಂತ ಗಂಡಾಂತರನ್ನು ಹಿಡಿ ಹೆದರಿಸ್ತಾ ಇದ್ದರು. ಅದು ಇವಳು ಮಾತ್ರ ಸುಭದ್ರೆ ಅಂದರೆ ತ್ರಿಜಟೆ, ಬೇಡ, ನಿನ್ನ ಗಂಡನೇ ಬರ್ತಾನೆ, ನಿನ್ನ ಗಂಡಾಂತರ ಅಗತ್ಯ ಇಲ್ಲ ನಿನಗೆ ಅಂತ ಸಮಾಧಾನ ಪಡಿಸಿ ಗಂಡಾಂತರವನ್ನು ತಪ್ಪಿಸಿದ್ದಾಳೆ. ಈ ಯಾರು, ಈ ಯಾವ ತ್ರಿಜಟೆ ಹಿಂದಿನ ಜನ್ಮದಲ್ಲಿ ನಿನಗೆ ನಿನ್ನ ಗಂಡನೇ ಬರ್ತೇನಂತ. ಹಾಗಾಗಿ ಇವತ್ತು ಈಗ ಸುಭದ್ರೆಯಾಗಿ ಹುಟ್ಟಿದಾಗ ಅಣ್ಣನ ಅಣತಿಯ ಮೇರೆಗೆ ದುರ್ಯೋಧನಂಥ ದೊಡ್ಡ ಖಳನಾಯಕ ಗಂಡನಾಗುವ ಅಪಾಯ ಇತ್ತು. ಅದನ್ನೆಲ್ಲ ತಪ್ಪಿಸಿ ಸುಭದ್ರೆಗೆ ಒಳ್ಳೆ ಗಂಡ, ಇಂದ್ರನ ಅವತಾರಭೂತನಾದ ಅರ್ಜುನನಂಥ ಗಂಡನನ್ನು ಮುಡಿಸಿ ಆ ಸುಭದ್ರೆಗೆ ಗಂಡಾಂತರವನ್ನೇ ತಪ್ಪಿಸಿದ, ಒಳ್ಳೆ ಗಂಡನ್ನು ಕೊಟ್ಟ ಅರ್ಜುನನಂತ. ಅದನ್ನೇ ಹೇಳ್ತಾರೆ ಸುಭದ್ರ. ಸುಭದ್ರೆಗೆ ಪೂರ್ವ ದಿಕ್ಕಿನ ಅಭಿಮಾನಿ ದೇವತೆಯಾದ ಇಂದ್ರನ ಅವನಿಂದ ಹುಟ್ಟಿದ ಅರ್ಜುನನನ್ನು ಭಗವಂತ ದಯಪಾಲಿಸಿದ. ಸುಭದ್ರೆಗೆ ಪೂರ್ವ ದಿಕ್ಕಿನ ಅಭಿಮಾನಿ ದೇವತೆಯ ಆದ ಇಂದ್ರನ ಮಗನನ್ನು ಅಂದರೆ ಅರ್ಜುನನ್ನು ಗಂಡನಾಗಿ ದಯಪಾಲಿಸಿದ. ಹೀಗೆ ಗಂಡಾಂತರ ತಪ್ಪಿಸಿದ. ಸುಭದ್ರ ಪೂರ್ವಜ. 3 ಜನ್ಮದಲ್ಲಿ ರಾವಣ ಮೊದಲು ಹಿರಣ್ಯಕಶಿಪು ಹಿರಣ್ಯಾಕ್ಷ ಶಾಪದಿಂದ ವಿಜಯರೇ ಬಂದಿದ್ದಾರೆ. ಆಗ ಕಶಿಪು ಇದೊಂದು ದೊಡ್ಡ ಭೂತ ಅಂತ ತಿಳ್ಕೊಂಡ್ಬಿಟ್ಟ. ಭೂತ ಅಂತ ನರಸಿಂಹದೇವರು ಬಂದಾಗ ಭೂತ ಅಂತ ತಿಳ್ಕೊಂಡ. ಭೂತಾಕಾರದಲ್ಲೇ ಹುಟ್ಟಿದ ರಾವಣ ಕುಂಭಕರ್ಣ ಆಗಿ ಹುಟ್ಟಿದರು. ಆವಾಗ ಒಬ್ಬ ಮನುಷ್ಯ ರಾಜ ಅಂತ ತಿಳ್ಕೊಂಡು ಸತ್ತ ರಾಮನಿಂದ ಮನುಷ್ಯಾಕಾರ ರಾಜನಾಗೇ ಹುಟ್ಟಿದ. ಆದರೆ ಅಂತಿಮ ಕಾಲದಲ್ಲಿ ಕೃಷ್ಣ ಪರಮಾತ್ಮ ಅವನ ಮೋಕ್ಷಕ್ಕಿಂತ ಪೂರ್ವದಲ್ಲಿ, ಸುಭದ್ರ ಅಂದರೆ ಒಳ್ಳೆಯ ಪರಿಸ್ಥಿತಿ, ಮುಕ್ತಿ ಅವಸ್ಥೆ, ಅದು ಸುಭದ್ರಾವಸ್ಥೆ. ಅದಕ್ಕಿಂತ ಪೂರ್ವದಲ್ಲಿ ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಅದೇ ಈಗ 3ನೇ ಅವತಾರದಲ್ಲಿ ಶಿಶುಪಾಲನಾಗಿ ಹುಟ್ಟಿದಾಗ ಬಾಯಿ ಬಂದಾಗ ಬೈತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಅವನ ಚಕ್ರದಿಂದ ಸ್ಪರ್ಶ ಮಾಡಿದ ತಕ್ಷಣ ಅಲ್ಲಿ ಜಾಗೃತನಾಗಿರ್ತಕ್ಕಂತಹ ಯಾರು ಜಯ, ಅಲ್ಲಿ ಒಬ್ಬ ದೈತ್ಯನೂ ಇದ್ದಾನೆ. ಜಯ ಮಾತ್ರ ಜಾಗೃತನಾಗಿ ವಿಷ್ಣೋರ್ ಮಾರ್ಗಂ ಪ್ರದರ್ಯ ಸುದರ್ಶನ ಚಕ್ರ ಸ್ಪರ್ಶ ಆದ ತಕ್ಷಣವೇ ಆ ಅಸುರಾವೇಶದಿಂದ ಅವನೇನು ಶಿಶುಪಾಲ ಅವನ ಒಬ್ಬ ದೈತ್ಯನೂ ಇದ್ದಾನೆ, ಅವನೊಳಗೆ ಜಯನೂ ಇದ್ದಾನೆ. ಅಸುರಾವೇಶದಿಂದ ಏನು ದ್ವೇಷ ಮಾಡಿ ನಿಂದೆ ಮಾಡಿದ್ದ ಆ ಎಲ್ಲ ಪಾಪ ಪರಿಹಾರ ಆಗಿ ಅವನಿಗೆ ಭಗವಂತ ಸಾಕ್ಷಾತ್ ನಾರಾಯಣ, ಶಂಖಚಕ್ರಧಾರಿಯಾದ ನಾರಾಯಣ ಎಂಬ ಅರಿವನ್ನು ಮೂಡಿಸ್ತಾನೆ. ಹೀಗೆ ಸುದರ್ಶನ ಚಕ್ರ ಸ್ಪರ್ಶಾದ ತಕ್ಕನೇ ಅವರಿಗೆ ವಿಷ್ಣು ಉದರದಲ್ಲಿ ಹೋಗಿ ಸೇರ್ತಾನೆ ಜಯ. ಅದಕ್ಕಿಂತ ಇದು ಸುಭದ್ರ ಅತ್ಯಂತ ಉತ್ತಮವಾದ ಮೋಕ್ಷಾವಸ್ಥಾ. ಅದಕ್ಕಿಂತ ಪೂರ್ವದಲ್ಲಿ ಜಾಯತೆ ಪ್ರಾದುರ್ಭವಿಸಿದ ಆ ಶಿಶುಪಾಲನಿಗೆ ಅಂದರೆ ಅಲ್ಲಿರುವ ಜಯನಿಗೆ ಭಗವಂತ ಪ್ರಕಟನಾದ, ನನ್ನ ಸ್ವಾಮಿ ಶಂಖಚಕ್ರಧಾರಿ ಅಂತ ಪ್ರಕಟನಾದ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಮೋಕ್ಷಕ್ಕಿಂತ ಮೊದಲು ಭಗವಂತ ಚೆನ್ನಾಗಿ ನಿಜರೂಪದಲ್ಲಿ ಪ್ರಕಟನಾಗ್ತಾನೆ. ಹೇಗೆ ಅಲ್ಲಿ ಶಿಶುಪಾಲನೊಳಗಿರುವಂತಹ ಜಯನಿಗೆ ಹೇಗೆ ಪ್ರಕಟನಾದ್ನೋ ಹಾಗೆ ಪ್ರಕಟನಾಗ್ತಾನಂತ ಇದೂ ಒಂದು ಅರ್ಥವನ್ನು ಸುಭದ್ರಾ ಪೂರ್ವಜಃ ಎಂಬ ಶಬ್ದಕ್ಕೆ ಹೇಳಬಹುದಾಗಿದೆ. ಹೀಗೆ ಅನೇಕ ರೀತಿಯಲ್ಲಿ ಈ ಯಾವ ಅರ್ಥಗರ್ಭಿತವಾಗಿರ್ತಕ್ಕಂತಹ ಗೋಪಿಗೀತೆ, ಅದರ ನಂತರ ಭಗವದ್ಗೀತೆ, ಇದೆಲ್ಲವೂ ಕೂಡ ತುಂಬ ಅರ್ಥಗರ್ಭಿತವಾದದ್ದು. ಕೃಷ್ಣಾಷ್ಟೋತ್ತರ ಅದೆಲ್ಲ ಮಕ್ಕಳಿಗೆ ತಿಳಿ ಹೇಳಿ ಅವರಿಂದ ಈ ಭಕ್ತಿರಸ ಜಾಗೃತವಾಗುವ ರೀತಿಯಲ್ಲಿ ಈ ಒಂದು ರೂಪಕವನ್ನು
ಏನು ಪ್ರದರ್ಶನ ಮಾಡಿದರೆ ಸಮಾಜದಲ್ಲಿ ಭಕ್ತಿ ಜಾಗೃತಿ ಆಗತ್ತೆ, ನಮ್ಮ ಮಕ್ಕಳ ಪ್ರತಿಭೆಯೂ ವಿಕಾಸ ಆಗತ್ತೆ, ಅಷ್ಟೇ ದೇವರಿಗೂ ಪ್ರೀತಿ ಆಗತ್ತೆ. ಅತ್ಯುತ್ತಮವಾಗಿರ್ತಕ್ಕ ಇಂತಹ ಕಾರ್ಯಕ್ರಮಗಳು ಪೂರ್ಣಪ್ರಮತಿಯಿಂದ ವಿಶೇಷವಾದ ರೀತಿಯಲ್ಲಿ ನಡೆಯಲಿ. ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಕೇವಲ ಭೌತ ವಿಜ್ಞಾನದಲ್ಲಿ ಮಾತ್ರ ಅವರಿಗೆ ಸಾಕು ಅಂದರೆ ಅದು ಅರ್ಧಂಬರ್ಧ ಬೆಳೆದ ಹಾಗೆ, ಅದು ಪರಿಪೂರ್ಣ ವಿಕಾಸ ಅಲ್ಲ. ಏನೇ ಆಗಿದ್ದರೂ ಕೂಡ ಕಮಲ ಅರಳಬೇಕಾದರೆ ಎಷ್ಟು ಕ್ಯಾಂಡ್ಲಿನ ಪ್ರಕಾಶ ಇದ್ದರೂ ಕೂಡ ಕಮಲ ಅರಳುವುದಿಲ್ಲ. ಕಮಲ ಅರಳೋದು ಸೂರ್ಯನ ಪ್ರಕಾಶಕ್ಕೇನೆ. ಹಾಗೆ ನಮ್ಮ ಹೃದಯ ಕಮಲ, ಆತ್ಮ ಕಮಲ ಅರಳಬೇಕಾದರೆ ಅಧ್ಯಾತ್ಮ ಎಂಬ ಜ್ಞಾನದ ಸೂರ್ಯನ ಕಿರಣ ಬಿದ್ದರೆ ಮಾತ್ರ ಸಾಧ್ಯ. ಈ ದಿಶೆಯಲ್ಲಿ ಪೂರ್ಣ ಪ್ರಮತಿ ಚೆನ್ನಾಗಿ ಆ ಕಾರ್ಯವನ್ನು ಮಾಡಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣೆ.